ಇದನ್ನ ಪ್ರೂಫ್ ಅಂತ ಹೇಳ್ತಿಲ್ಲ. ಸಿಸ್ಟಮ್ ಅಲ್ಲಿ ಏನಿದೆಯೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೂಪ್ ಹೋಲ್ ಇದು. ಟೋಟಲ್ 191 ಕೋಟಿ ಪ್ರತಿ ಪೊಲೀಸ್ ಸ್ಟೇಷನ್ಗೆ 1 ಲಕ್ಷ ರೂಪಾಯಿ ಕೊಡುತ್ತಾ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್. ಯಾವನ್ ತಿಂದಿದ್ದಾನೆ, ಯಾವ ಗೋಳಿ ಮಗ ತಿಂದಿದ್ದಾನೆ ಕೇಳಿಯಲ್ಲ, ಪ್ರಶ್ನೆ ಕೇಳಿಯಲ್ಲ. ಬೆಂಗಳೂರಲ್ಲಿ ಇರೋರು ಮಾತ್ರ ವುಮೆನ್ಸ್, ಅವ್ರಿಗೆ ಮಾತ್ರ ಸೇಫ್ಟಿ ಬೇಕು. ಆ ಸಿಸಿ ಕ್ಯಾಮ್ರಾಸ್ ಎಲ್ಲಿ ಹೋಯ್ತು? ಅದರಲ್ಲಿ ಇವ್ರು ಬಳಸಿರೋದು ಕೇವಲ 13 ಕೋಟಿ. ಹಾಗಿದ್ರೆ ಮಿಕ್ಕಿರುವಂತಹ 106 ಕೋಟಿ ದುಡ್ಡು ಎಲ್ಲಿ ಹೋಯ್ತು? ಸೊ ಈಗ ನೀವು ಗಮನಿಸಿರ್ತೀರಾ, ಏನ್ ನಮ್ ದೇಶದಲ್ಲೆಲ್ಲ ರೇಪ್ ಕೇಸಸ್ ಆಗ್ತಾ ಇದೀವೋ ಅದನ್ನ ಲೈಕ್ 90% ಕೇಸಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸರ್, ಈ ತರ ನಮ್ ಹುಡುಗಿ ಮಿಸ್ಸಿಂಗ್ ಇರ್ತಾಳೆ, ಲೈಕ್ 3 to 4 hours ಇಂದ ನಮ್ ಹುಡುಗಿ ಕಾಣಿಸ್ತಾ ಇಲ್ಲ, ಪ್ಲೀಸ್ ಬಂದು ನಮ್ಗೆ ಹೆಲ್ಪ್ ಮಾಡಿ ಅಂತ ಎವ್ರಿ ಕೇಸಸ್ ಅಲ್ಲೂ ವಿಕ್ಟಿಮ್ಸ್ ನ ಫ್ಯಾಮಿಲಿ ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಕೇಳಿರ್ತಾರೆ. ಬಟ್ ಪೊಲೀಸ್ ಕಡೆಯಿಂದ ಏನು ಸಪೋರ್ಟ್ ಸಿಕ್ಕಿರಲ್ಲ. ಕಂಪ್ಲೇಂಟ್ ಬರ್ಕೊಂಡಿರ್ಬೋದು ಅಥವಾ ಬರಿಲಾರದೆ ಇರ್ಬೋದು, ರಿಪೋರ್ಟ್ ಬರ್ಕೊಂಡಿರ್ಬೋದು, ಏನೋ ಒಂದು ಅಟ್ಲೀಸ್ಟ್ ಸಪೋರ್ಟ್ ಅಂತ ಸಿಕ್ಕಿರಲ್ಲ. ಬಂದು ವಿಕ್ಟಿಮ್ ನ ಹುಡುಕೋ ಪ್ರಯತ್ನ ಅವರು ಮಾಡಲ್ಲ. ಯಾಕೆ ಅಂತಂದ್ರೆ ವಿಕ್ಟಿಮ್ ಕಾಣೆಯಾಗಿ 24 hours ಆಗಿಲ್ಲ, ಹಾಗಾಗಿ ನಾವೇನು ಆಕ್ಷನ್ ತಗೊಳಕ್ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರ. ಈಗ ಇದೊಂದು ಬಿಗ್ಗೆಸ್ಟ್ ಲೂಪ್ ಹೋಲ್ ನಮ್ ಸಿಸ್ಟಮ್ ಅಲ್ಲಿ ಏನಿದೆಯೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೂಪ್ ಹೋಲ್ ಇದು. ವಿಕ್ಟಿಮು ಮಿಸ್ಸಿಂಗ್ ಆಗಿದ್ದಾಳೆ, ಮಿಸ್ಸಿಂಗ್ ಆಗಿ 24 hours ಇನ್ನೂ ಆಗಿಲ್ಲ, ಹಾಗಾಗಿ ನಾವೇನು ರಿಪೋರ್ಟ್ ಬರೆಯಕ್ಕಾಗಲ್ಲ, ನಾವೇನು ಕಾರ್ಯಾಚರಣೆನ ಸ್ಟಾರ್ಟ್ ಮಾಡಕ್ಕಾಗಲ್ಲ ಅಂತ ಪೊಲೀಸ್ ಅವರು ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರೆ. ಜನರಲ್ ಅದೇ. ಸೊ ಈ ಒಂದು ಬಿಗ್ಗೆಸ್ಟ್ ಲೂಪ್ ಹೋಲ್ ನ 2013-14 ಅಲ್ಲಿ ನಮ್ ಸೆಂಟ್ರಲ್ ಗವರ್ಮೆಂಟ್ ಐಡೆಂಟಿಫೈ ಮಾಡುತ್ತೆ. ನಿರ್ಭಯ ಕೇಸ್ ಆದಾಗ, ಆಫ್ಟರ್ ನಿರ್ಭಯ ಕೇಸು ನೋಡಿ 2013-14 ಅಲ್ಲಿ ಕಾಣಿಸ್ತಿದ್ಯಾ, 2013-14 ಅಲ್ಲಿ ಏನ್ ಮಾಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ ನಿರ್ಭಯ ಫಂಡ್ ಅಂತ ಒಂದು ಅನೌನ್ಸ್ ಮಾಡುತ್ತೆ. ಸರ್ ಏನ್ ಹೇಳಿ ಅದು ನಿರ್ಭಯ ಫಂಡ್ ಅಂತ ಎಕ್ಸ್ಪ್ಲೈನ್ ಮಾಡಿ. ನಿರ್ಭಯ ಫಂಡ್ ಅಂತ ಹೇಳಿದ್ರೆ, ನಿರ್ಭಯ ಪ್ರಕರಣ ಆದ ನಂತರ, ಪ್ರಕರಣ ಆಗಿದ್ದು 2012 ಡಿಸೆಂಬರ್ 16ನೇ ತಾರೀಕಿಗೆ ನಿರ್ಭಯ ಪ್ರಕರಣ ದೆಹಲಿಯಲ್ಲಿ ನಡೀತದೆ. ದೆಹಲಿ ಏರ್ಪೋರ್ಟ್ ಹತ್ರ ಮಹಿಪಾಲ್ಪುರ್ ಫ್ಲೈ ಓವರ್ ಅಂತ ಏನಿದೆ ಅದರ ಆಚೆಗೆ ಡೆಡ್ ಅಂದ್ರೆ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿರುವಂತ ಹುಡುಗಿಯನ್ನ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಇದು ಮಾಡ್ತಾರೆ. ವೆರಿ ಬ್ರೂಟಲ್. ಅದಾದ ನಂತರ ದಟ್ ಈಸ್ ದಿ ಐ ಓಪನರ್, ಇಡೀ ದೇಶಕ್ಕೆ ಒಂದು ಕಣ್ಣು ತೆರೆಸಿದಂತಹ ಪ್ರಕರಣ. ಆವಾಗ 2013ರಲ್ಲಿ ನಿರ್ಭಯ ಫಂಡ್ ಅಂತ ರಿಲೀಸ್ ಮಾಡ್ತಾರೆ. ಅದ್ರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ನೋಡಿ ಯಾವತ್ತಿಗೂ ಕೂಡ ಒಂದು ಅಫೆನ್ಸಿಗೆ ಪ್ರಿವೆಂಟಿವ್ ಮೇಜರ್ಸ್ ಅಂತ ಇರ್ತದೆ. ನಿರ್ಭಯ ಫಂಡ್ ಮುಖ್ಯ ಉದ್ದೇಶ ಟು ಪ್ರಿವೆಂಟ್ ಸಚ್ ಅಫೆನ್ಸಸ್, ಅಂದ್ರೆ ಒಂದು ಭಯ ಬರಲಿ, ಆನಂತರ ಘಟನೆಗಳು ಆದ್ರೆ ತಕ್ಷಣವೇ ಆರೋಪಿಗಳು ಸಿಕ್ಕಿಬೀಳಲಿ ಅಂತ ಹೇಳಿ ಅದರ ಸಲುವಾಗಿ ನಿರ್ಭಯ ಫಂಡ್ ಅಂತ ರಿಲೀಸ್ ಮಾಡ್ತಾರೆ. 2013ರಿಂದ ಇವತ್ತಿನವರೆಗೂ ಕೂಡ 2024-25 ವರೆಗೂ ಕೂಡ ಎಲ್ಲಾ ರಾಜ್ಯಗಳಿಗೆ ಮತ್ತೆ ಯೂನಿಯನ್ ಟೆರಿಟರೀಸ್ಗಳಿಗೆ, ಕೇಂದ್ರಾಡಳಿತ ಪ್ರದೇಶಕ್ಕೆ ದುಡ್ಡನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅಂಡ್ ಇದು ನೀಡ್ ಬೇಸ್ಡ್ ಫಂಡ್. ಇದು ಅಂದ್ರೆ ಯಾವ ರಾಜ್ಯಕ್ಕೆ ಬೇಕು ಅಂತ ಅನ್ಸಿದ್ರೆ ಅದು ಪ್ರಪೋಸಲ್ ಕಳಿಸಬೇಕು. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕ ಅತ್ಯಂತ ಅಂದ್ರೆ ಓನ್ಲಿ 7%. ಓಕೆ, ಸೊ 2013-14 ಅಲ್ಲಿ ನಿರ್ಭಯ ಫಂಡ್ ಅನೌನ್ಸ್ ಆದಾಗ ಆಗ್ಲೇನೆ 1000 crore rupees ಫಂಡ್ ಇದಾಗಿತ್ತು. ಇಲ್ಲಿ ನೋಡಿ 1000 crore rupees ಏನಿದೆಯೋ ಇದು ಸ್ಯಾಂಕ್ಷನ್ ಆಗಿತ್ತು ಎವ್ರಿ ಸ್ಟೇಟ್ಗೆ, ಎಲ್ಲೆಲ್ಲಿ ನೀಡಿದೆಯೋ ಅಲ್ಲಿ. ಇವಾಗ ಈ ನಿರ್ಭಯ ಫಂಡ್ ಅಲ್ಲಿ ಒನ್ ಆಫ್ ದಿ ಮೇನ್ ರೆಕಮೆಂಡೆಡ್ ಏನಿತ್ತು ಅಂತಂದ್ರೆ, ಎವ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಒಂದು ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಇರಬೇಕು. ಇದು ನಿರ್ಭಯ ಫಂಡ್ ನ ಒಂದು ಮೇನ್ ಗೋಲ್ ಆಗಿತ್ತು. ಎವ್ರಿ ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿ ಭಾರತದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಸ್ಟೇಷನ್ಸ್ ಇದಾವೋ ಅಲ್ಲೆಲ್ಲ ಒಂದು ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಇರಬೇಕು. ಆ ಹೆಲ್ಪ್ ಡೆಸ್ಕ್ ನ ಮೇನ್ ಏನಂತಂದ್ರೆ, ಗೋಲ್ ಏನು ಅಂತಂದ್ರೆ, ಯಾರೇ ಒಬ್ರು ವಿಕ್ಟಿಮ್, ಎಸ್ಪೆಷಲಿ ವುಮೆನ್ಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇಟ್ಕೊಂಡು ಬಂದ್ರು, ಸಪೋಸ್ ಇವಾಗ ಯಾರದೇ ಫ್ಯಾಮಿಲಿಯಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಮಿಸ್ಸಿಂಗ್ ಆಗಿದೆ ಅಂತಂದ್ರೆ ಅಂತ ಕೇಸಲ್ಲಿ ಇಮಿಡಿಯೇಟ್ ಕ್ವಿಕ್ ರಿಯಾಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟೆ ಈ ವುಮೆನ್ ಹೆಲ್ಪ್ ಡೆಸ್ಕ್ ನ ಮಾಡಿರ್ತಾರೆ. ಮಾಡಬೇಕು ಅಂತ ಈ ನಿರ್ಭಯ ಫಂಡ್ ಅಲ್ಲಿ ಬರುತ್ತೆ. ಅಂಡ್ ಇದ್ರ ಅಕಾರ್ಡಿಂಗ್ ನೋಡಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಅವ್ರದ್ದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದು 10th January 2020 ಇದೇನ್ ಹೇಳುತ್ತೆ,
ಸೆಟಿಂಗ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಇನ್ ಪೊಲೀಸ್ ಸ್ಟೇಷನ್ಸ್. ಅಂದ್ರೆ ಈ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪ್ರತಿ ಪೊಲೀಸ್ ಸ್ಟೇಷನ್ಗೆ 1 ಲಕ್ಷ ರೂಪಾಯಿ ಕೊಡುತ್ತಾ. ಐ ರಿಪೀಟ್, ಪ್ರತಿ ಪೊಲೀಸ್ ಸ್ಟೇಷನ್ಗೆ 1 ಲಕ್ಷ ರೂಪಾಯಿನ ಕೊಡುತ್ತೆ. ಯಾಕೆ ಅಂತಂದ್ರೆ ಟು ಸೆಟ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್. ಇಫ್ ಇನ್ ಕೇಸ್ ಯಾರಾದ್ರೂ ಹೆಣ್ಮಕ್ಳು ಏನಾದ್ರೂ ಒಂದು ಪ್ರಾಬ್ಲಮ್ ಕೇಳ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ಅವರಿಗೆ ಇಮಿಡಿಯೇಟ್ಲಿ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಇರಬೇಕು ಅಂತ ಹೇಳ್ಬಿಟ್ಟೆ ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅನ್ನೋದನ್ನ ಮಾಡಬೇಕು ಅಂತ ಅವಾಗ್ಲೇ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪ್ರತಿ ಸ್ಟೇಷನ್ಗೆ 1 ಲಕ್ಷ ರೂಪಾಯಿನ ಗ್ರಾಂಟ್ ಮಾಡುತ್ತೆ. ಸೊ ಈಗ 2020 ಅದಾಯ್ತು. ಅದಕ್ಕಿಂತ ಮುಂಚೆ ನಾನು ಸುಮ್ನೆ ಹೆಂಗೆ ಇದನ್ನ ಪ್ರೂಫ್ ಅಂತ ಹೇಳ್ತಿಲ್ಲ, ಆಸ್ ಎ ರೆಫರೆನ್ಸ್ ನಾನು ಚಾಟ್ ಜಿಪಿಟಿಗೆ ಕೇಳಿದೆ, ನಮ್ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಬರ್ತಾ ಇದೆ ಪ್ರತಿ ವರ್ಷ ನಿರ್ಭಯ ಫಂಡ್ ಇಂದ ದುಡ್ಡು, ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ ಅಂತ ಕೇಳಿದೆ. ಅಂಡ್ ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ ಅಂತ ಇಲ್ಲಿ ಹೇಳಿದೆ ನೋಡಿ. 2016-17ರಲ್ಲಿ 20 ಕೋಟಿ, 2017-18ರಲ್ಲಿ 5 ಕೋಟಿ, 2018-19ರಲ್ಲಿ 206 ಕೋಟಿ, 2019-20ರಲ್ಲಿ 24 ಕೋಟಿ, 2020-21ರಲ್ಲಿ 21 ಕೋಟಿ, 2021-22ರಲ್ಲಿ 21 ಕೋಟಿ. ಇಷ್ಟು ದುಡ್ಡು ಟೋಟಲ್ 229 crores rupees ನಿರ್ಭಯ ಫಂಡ್ ಅಲ್ಲಿ ನಮ್ ಸ್ಟೇಟ್ ಗವರ್ಮೆಂಟ್ ಗೆ ಬಂದಿದೆ. ಇದು ಪ್ರೂಫ್ ಅಲ್ಲ, ಜಸ್ಟ್ ಒಂದು ರೆಫರೆನ್ಸ್ ಚಾಟ್ ಜಿಪಿಟಿ ನನಗೆ ಸಿಕ್ಕಿದ್ದು. ಈಗ ಇದರಲ್ಲಿ 2019 ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾನ ಒಂದು ಆರ್ಟಿಕಲ್ ಬರುತ್ತೆ. ಈ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ 2019 ಅಲ್ಲಿ ಬಂದಿದ್ದು, ನೆನಪಿರ್ಲಿ 2019 ಅಲ್ಲಿ ನಿರ್ಭಯ ಫಂಡ್ ಅನೌನ್ಸ್ ಆಗಿದ್ದು 2013 ಅಲ್ಲಿ. ಸೊ ಈ 2019 ಅಲ್ಲಿ ಬಂದಿರುವಂತಹ ಈ ಒಂದು ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ 5 ವರ್ಷದ ಹಿಂದೆ, 5 ವರ್ಷದಿಂದ ಅಂದ್ರೆ 2013 ಇಂದ 2018 ವರೆಗೂ ಎಷ್ಟೆಲ್ಲ ನಿರ್ಭಯ ಫಂಡ್ ಬಂದಿದೆ ಅಂಡ್ ಅದನ್ನ ನಮ್ಮ ರಾಜ್ಯ ಸರ್ಕಾರ ಯಾವ ಮಟ್ಟಿಗೆಲ್ಲ ಅದನ್ನ ಯೂಸ್ ಮಾಡಿದೆ ಅಂತ ಒಂದು ರಿಪೋರ್ಟ್ ಕೊಟ್ರೆ ಅದ್ರಲ್ಲಿ ಏನಿತ್ತು ಗೊತ್ತಾ? ಕರ್ನಾಟಕ ಯೂಸ್ಡ್ ಜಸ್ಟ್ 7% ಆಫ್ ಅಲೋಕೇಟೆಡ್ ಅಮೌಂಟ್. ಆಯ್ತಾ? ಟೋಟಲ್ 191 ಕೋಟಿ ನಿರ್ಭಯ ಫಂಡ್ ಕೊಟ್ಟಿದ್ರೆ ಅದರಲ್ಲಿ ಇವ್ರು ಬಳಸಿರೋದು ಕೇವಲ 13 ಕೋಟಿ. ಹಾಗಿದ್ರೆ ಮಿಕ್ಕಿರುವಂತಹ 106 ಕೋಟಿ ದುಡ್ಡು ಎಲ್ಲಿ ಹೋಯ್ತು? ಯಾವ ಸ್ಟೇಷನ್ ಅಲ್ಲಿ ಇವತ್ತು ವುಮೆನ್ ಹೆಲ್ಪ್ ಡೆಸ್ಕ್ ಇದೆ ನೀವೇ ಹೇಳಿ. ವುಮೆನ್ ಹೆಲ್ಪ್ ಡೆಸ್ಕ್ ಮುಖ್ಯ ಉದ್ದೇಶ ಇದ್ದಿದ್ದು ಏನಂತ ಹೇಳಿದ್ರೆ, ನೋಡಿ, ಇದು ಸೆಕ್ಷುವಲ್ ಅಫೆನ್ಸ್ ಆದಾಗ ಅಥವಾ ಮಗಳು ಕಾಣೆ ಆದಾಗ ಪ್ರೈವೇಸಿ ಬಹಳ ಮುಖ್ಯ ಇರ್ತದೆ. ದೂರುದಾರರಿಗೆ, ಪೇರೆಂಟ್ಸ್ಗೆ ಪ್ರೈವೇಸಿ ಇರ್ತದೆ. ಹೆಲ್ಪ್ ಡೆಸ್ಕ್ ನ ಉದ್ದೇಶನೇ ಒಂದು ಪ್ರೈವೇಸಿ ಮೇಂಟೈನ್ ಮಾಡಬೇಕು ಮತ್ತು ಕ್ವಿಕ್ ರೆಸ್ಪಾನ್ಸ್, ನೀವು ಹೇಳ್ದಂಗೆ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ, ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಬೇಕಾಗಿರ್ತದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ, ತಾವು ಗಮನಿಸಿರ್ತೀರಿ ಬೆಂಗಳೂರಿನಲ್ಲಿ ಮಾತ್ರ 26 ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ಹೆಲ್ಪ್ ಡೆಸ್ಕ್ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲಿ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಸ್ಟಾಫ್ ಅನ್ನ ನಾವು ನಿಮಾನ್ಸ್ ಅಲ್ಲಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೌನ್ಸಿಲಿಂಗ್ ಮಾಡೋದಕ್ಕೆ ನಾವು ಎಂಪ್ಲಾಯ್ಮೆಂಟ್ ಅವ್ರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ಎಲ್ಲೂ ಕೂಡ ಇದುವರೆಗೆ ಅದರದ್ದು ಇಫೆಕ್ಟ್ ಕಾಣ್ತಾ ಇಲ್ಲ. ನಿರ್ಭಯ ಫಂಡ್ ಕೆಲವು ಬೇರೆ ಬೇರೆ ಹಂತದಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸೆಟ್ಟಿಂಗ್ ಅಪ್ ಆಫ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಸೌಜನ್ಯ ಪ್ರಕರಣ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿನೇ ಮಾಡಿದ್ರು ಕೂಡ ಇಟ್ ಟುಕ್ ಅ ವೆರಿ ಲಾಂಗ್, ಅರೌಂಡ್ 11 years ತಗೊಳ್ತದು. 11 ವರ್ಷ ತಗೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೂ ಕೂಡ 11 ವರ್ಷ ತಗೊಳ್ತದು. ಅಂದ್ರೆ ಇನ್ವೆಸ್ಟಿಗೇಷನ್ ಟೈಮ್ ಇಂದ ಹಿಡಿದು 2015ರಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು ಕೂಡ 2023ವರೆಗೆ ಅದು ನಡೀತದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಕಬೇಕು. ಮತ್ತೆ ಇವ್ರು ಹೇಳೋದು ನಾವು ಸಿಸಿ ಕ್ಯಾಮೆರಾಗಳನ್ನ ಹಾಕಿದೀವಿ ಬೆಂಗಳೂರು ಸಿಟಿಯಲ್ಲಿ ಅಂತ ಹೇಳ್ತಾರೆ. ಅದು ಆ ಪಾಯಿಂಟ್ ಗೆ ಬರ್ತೀನಿ, ಸಿಸಿಟಿವಿ ಪಾಯಿಂಟ್ ಗೆ ಬರ್ತೀನಿ. ಏನಾಗುತ್ತೆ, ಯಾವಾಗ ಈ ನಿರ್ಭಯ ಫಂಡ್ ಅನೌನ್ಸ್ ಆಯ್ತು, ಲೈಕ್ 2013 ಇಂದ ಇವತ್ತಿನ ದಿನದವರೆಗೂ ರಾಜ್ಯ ಸರ್ಕಾರಕ್ಕೆ ನಿರ್ಭಯ ಫಂಡ್ ಅಂತ ಬರ್ತಾನೆ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಮಿಂಟ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಕರ್ನಾಟಕ ಗವರ್ಮೆಂಟ್ ಅಪ್ರೂವ್ಸ್ 660 crore ಫಾರ್ ನಿರ್ಭಯ ಫಂಡ್. ಸೊ ಈ ಒಂದು ಆರ್ಟಿಕಲ್ ನ ಇದರಲ್ಲಿ ಏನ್ ಮೆನ್ಷನ್ ಇದೆ ಅಂತಂದ್ರೆ 2019 ಅಲ್ಲಿ ನಿರ್ಭಯ ಫಂಡ್ ಅಂಡರ್ 660 crore rupees ಸ್ಯಾಂಕ್ಷನ್ ಆಗುತ್ತೆ. ಏಂತಕ್ಕೆ ಸ್ಯಾಂಕ್ಷನ್ ಆಗುತ್ತೆ ಅಂತಂದ್ರೆ ಫಾರ್ ವುಮೆನ್ ಸೇಫ್ಟಿ ಎನ್ಹಾನ್ಸ್ಮೆಂಟ್. ಇವ್ರು ಏನ್ ಮಾಡ್ತಾರೆ, ನಾವು ಬೆಂಗಳೂರಲ್ಲಿ ವುಮೆನ್ ಸೇಫ್ಟಿ ಸಲುವಾಗಿ 16,000 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ, ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ 16,000 ಕ್ಯಾಮ್ರಾಸ್ ನ ನಂಬರ್ ನ ನೋಟ್ ಮಾಡ್ಕೊಳ್ಳಿ.
ಈ 16,000 ಕ್ಯಾಮ್ರಾ ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಸೆಟಪ್ ಮಾಡ್ಲಿಕ್ಕೆ ಇವರು 667 crore rupees ನ ಫಂಡ್ ತಗೊಂಡಿದ್ರು. ತಗೊಂಡಾದ್ಮೇಲೆ ಅದರಲ್ಲಿ ಎಷ್ಟು ಕ್ಯಾಮ್ರಾಸ್ ನ ಫಸ್ಟ್ ಫೇಸ್ ಅಲ್ಲಿ ಇವರು 7,500 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತಾರೆ. ಆಯ್ತಾ, 16,000 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀನಿ ಅಂದವರು ನೆನ್ಪಿಟ್ಕೊಳ್ಳಿ, ಕೇವಲ ಇನ್ಸ್ಟಾಲ್ ಮಾಡಿದ್ದು 7,500 ಕ್ಯಾಮ್ರಾಸ್. ಅದಾದ್ಮೇಲೆ ದ ಹಿಂದೂ ಅಲ್ಲಿ ಒಂದ್ 2-3 ವರ್ಷ ಆದ್ಮೇಲೆ ಇನ್ನೊಂದು ಆರ್ಟಿಕಲ್ ಬರುತ್ತೆ. ಏನ್ ಹೇಳುತ್ತೆ ಅಂದ್ರೆ 2019 ಅಲ್ಲಿ ಇವ್ರು ಏನು 667 crore rupees ನ ದುಡ್ಡು ತಗೊಂಡು 16,000 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಬೆಂಗಳೂರಲ್ಲಿ ಫಾರ್ ವುಮೆನ್ ಸೇಫ್ಟಿ ಅಂತ ಹೇಳಿದ್ರು. ಅದ್ರಲ್ಲಿ ಇವರು ಏನು 7,500 CCTV ಕ್ಯಾಮ್ರಾಸ್ ನ ಅಷ್ಟೇ ಇನ್ಸ್ಟಾಲ್ ಮಾಡಿದ್ರು. ಅದ್ರಲ್ಲೂ ಕೇವಲ 5,000 ಕ್ಯಾಮ್ರಾಸ್ ಮಾತ್ರ ವರ್ಕಿಂಗ್ ಅಲ್ಲಿ ಇರೋದು. ಮಿಕ್ಕಿರುವಂತಹ ಕ್ಯಾಮ್ರಾಗಳೆಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ. ಹಾ, ಅಂಡ್ ಇನ್ನು 16,000 ಕ್ಯಾಮ್ರಾಸ್ ಅಲ್ಲಿ ಬರೀ ಇನ್ಸ್ಟಾಲ್ ಮಾಡಿದ್ದು 7,500 CCTV ಕ್ಯಾಮ್ರಾಸ್ ಅಷ್ಟೇ. ಹಾಗಿದ್ರೆ ಇನ್ನು ಮಿಕ್ಕಿರುವಂತಹ ದುಡ್ಡು, ಕೋಟ್ಯಾಂತರ ದುಡ್ಡು ಎಲ್ಲಿಗೆ ಹೋಯ್ತು? ಇದೊಂದಾಯ್ತಾ? ಅದಾದ್ಮೇಲೆ ಮತ್ತೆ ಇನ್ನೊಂದು ಫಂಡ್ ಸ್ಯಾಂಕ್ಷನ್ ಆಗುತ್ತೆ. ಐರಾನಿ ಈಸ್ 667 crore rupees ನೇ ಇವರು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಲ್ಲ. ಅಂತದ್ರಲ್ಲಿ ಅಗೇನ್ 2023 ಅಲ್ಲಿ 660 crores ಫಾರ್ ಬೆಂಗಳೂರು ಸಿಟಿ ಸೇಫ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಅಗೇನ್ 668 crores ಸ್ಯಾಂಕ್ಷನ್ ಆಗುತ್ತೆ. ಒನ್ ಸೆಂಟರ್ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಅಂತ. ಎಲ್ಲಿ ಏನ್ ಮಾಡಿದಾರ? ಎಲ್ಲಿದೆ ವುಮೆನ್ ಸೇಫ್ಟಿ? ಸೆಂಟ್ರಲ್ ಯಾವ್ಯಾವ ಅಫೆನ್ಸ್ ಆಗೋದು ಬೆಂಗಳೂರು ಸೀರಿಯಸ್ ಈಗಲೇ ಜಸ್ಟ್ ಇವಾಗ ಇವರು ಪೂರ್ತಿ ಕ್ಲಿಯರ್ ಆಗಿ ಇನ್ನೊಂದ್ಸತಿ ಹೇಳ್ಬಿಡ್ತೇನೆ. 2013 ಈ 2025 ರಾಜ್ಯ ಸರ್ಕಾರಕ್ಕೆ ನಿರ್ಭಯ ಫಂಡ್ ಇಂದ ಕೋಟ್ಯಾಂತರ ದುಡ್ಡು ಬರುತ್ತೆ ಟು ಸೆಟ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಅಂಡ್ ಅದರ್ ವುಮೆನ್ ಸೇಫ್ಟಿ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರು ಅದನ್ನ ಸಾಲ್ವ್ ಮಾಡೋದಕ್ಕೆ ಆ ಫಂಡ್ ಯೂಸ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಅದರಲ್ಲಿ ಇವರು ಅದ್ರ ಜೊತೆಗೇನೆ ಇವ್ರಿಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ 1 ಲಕ್ಷ ಅಮೌಂಟ್ ಸಹ ಬಂತು. ಪ್ರತಿ ಒಂದು ಸ್ಟೇಟ್ ಅಲ್ಲಿ, ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ನ ಸೆಟಪ್ ಮಾಡಿ ಅಂತ. ಆದ್ರೂ ಸೆಟಪ್ ಮಾಡಿಲ್ಲ. ಆ ದುಡ್ಡು ಯಾರು ತಿಂದ್ರು ಗೊತ್ತಿಲ್ಲ. ಅದಾದ್ಮೇಲೆ ದೆನ್ ಇವಾಗ ನಾನು ಹೇಳ್ದಂಗೆ 2019 ಅಲ್ಲಿ 660 crore rupees ನ ಅಗೇನ್ ಒಂದು ಫಂಡ್ ಸ್ಯಾಂಕ್ಷನ್ ಆಯ್ತು. ಬೆಂಗಳೂರಲ್ಲಿ 16,000 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಸೆಟಪ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಪ್ರಾಪರ್ ಆಗಿಲ್ಲ. ಅದಾದ್ಮೇಲೆ ಅಗೇನ್ 2023 ಅಲ್ಲಿ 668 crores ನ ಮತ್ತೆ ಫಂಡ್ ಸ್ಯಾಂಕ್ಷನ್ ಆಯ್ತು. ಅದನ್ನು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಲ್ಲ. ಎಲ್ಲಿದೆ ವುಮೆನ್ ಸೇಫ್ಟಿ? ಅನಂತರ ಅಲಾಂಗ್ ವಿತ್ ದಿಸ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಲ್ಲಿ ಕೂಡ ಸಿಸಿ ಕ್ಯಾಮೆರಾ ಮತ್ತೆ ಆ ಸಿಸಿ ಕ್ಯಾಮ್ರಾಸ್ ಎಲ್ಲಿ ಹೋಯ್ತು? ಅಂಡ್ ಇವರೆಲ್ಲ ಏನು ಸರ್ವೆಲೆನ್ಸ್ ಕ್ಯಾಮ್ರಾಸ್ ಎಲ್ಲ ಸೆಟಪ್ ಮಾಡ್ತಿದಾರಲ್ಲ, ಅದು ಕೇವಲ ಬೆಂಗಳೂರಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ರಕ್ಷಣೆ. ಹಾಗಿದ್ರೆ ರಾಜ್ಯದಲ್ಲಿ ಬೇರೆ ಕಡೆ ಇರುವಂತಹ ಹೆಣ್ಣು ಮಕ್ಕಳೆಲ್ಲ ವುಮೆನ್ಸ್ ಅಲ್ವಾ? ಅವ್ರ ಸೇಫ್ಟಿ ಬಗ್ಗೆ ಯಾರು ಥಿಂಕ್ ಮಾಡಲ್ವಾ? ಬೆಂಗಳೂರಲ್ಲಿ ಇರೋರು ಮಾತ್ರ ವುಮೆನ್ಸ್, ಅವ್ರಿಗೆ ಮಾತ್ರ ಸೇಫ್ಟಿ ಬೇಕು. ಬೇರೆ ಕಡೆ ಇನ್ನು ಬಳ್ಳಾರಿ ಕಡೆ, ಹೊಸಪೇಟೆ ಕಡೆ, ಗುಲ್ಬರ್ಗಾ ಕಡೆ ಅಲ್ಲೆಲ್ಲ ಇರೋದೆಲ್ಲ ವುಮೆನ್ಸ್ ಅಲ್ಲ. ಓಕೆ, ಸ್ಟಿಲ್ ನೀವು ಬೆಂಗಳೂರಲ್ಲಿ ವುಮೆನ್ ಸೇಫ್ಟಿಗೆ ಏನೋ ಒಂದು ಪ್ರಿಕಾಷನರಿ ಸ್ಟೆಪ್ ತಗೊಂಡಿದ್ದೀರಾ, ಓಕೆ. ಬಟ್ ಎಲ್ಲಿ? ಟೋಟಲ್ ಲೆಕ್ಕ ಹಾಕಿದ್ರೆ 1,300 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಯಾವನ್ ತಿಂದಿದ್ದಾನೆ? ಯಾವ ಬೋಳಿ ಮಗ ತಿಂದಿದ್ದಾನೆ? ಕೇಳಿಯಲ್ಲ, ಪ್ರಶ್ನೆ ಕೇಳಿಯಲ್ಲ. ಎಲ್ಲದಕ್ಕೂ ನಾವೇ ಬಂದು ಕೇಳ್ಬೇಕಾ? ನೀವು ಈ ಭಾರತ ದೇಶದಲ್ಲೇ ತಾನೇ ಹುಟ್ಟಿದ್ದೀರಾ, ನೀವು ಪ್ರಶ್ನೆ ಮಾಡ್ರಿ. ಈಗ ಅಲ್ಲಿ ಹೈ ಪ್ರೊಫೈಲ್ ಕೇಸಸ್ ಏನೇನಾಗಿದೆ? ಈಗ ನೋಡಿ, ಇಷ್ಟೆಲ್ಲಾ ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದ್ರು, ವುಮೆನ್ ಸೇಫ್ಟಿಗೆ ಇಷ್ಟೆಲ್ಲ 106 ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದ್ರು, ಜಸ್ಟ್ ರೀಸೆಂಟ್ ಆಗಿನೇ ಇದೇ ವರ್ಷದಲ್ಲಿ ಜಾನ್ವರಿ ತಿಂಗಳಲ್ಲೇನೆ ನಮ್ಮ ಬೆಂಗಳೂರಲ್ಲೇ ಎಲ್ಲಿ ಇವರು ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀನಿ ಅಂದ್ರು, ಅದೇ ಬೆಂಗಳೂರಲ್ಲೇನೆ 6 ವರ್ಷದೊಂದು ಪುಟ್ಟು ಮಗು ಜೊತೆ ರೇಪ್ ನಡೆಯುತ್ತೆ. ಎಲ್ಲಿ? ರಾಮಮೂರ್ತಿ ನಗರಲ್ಲಿ. ಆಯ್ತಾ? ಅದ್ರ ಜೊತೆಗೆ 45 ವರ್ಷದ್ದು ಒಬ್ಳು ಲೇಡಿ, ಓಲ್ಡ್ ಲೇಡಿ, ಅವ್ರ ಜೊತೆನೂ ಭರತ್ ನಗರಲ್ಲಿ, ಬೆಂಗಳೂರಲ್ಲಿ ಭರತ್ ನಗರಲ್ಲಿ ಗ್ಯಾಂಗ್ ರೇಪ್ ನಡೆದಿದೆ. ಆಮೇಲೆ ರೀಸೆಂಟ್ ಆಗಿ ಫೆಬ್ರವರಿ ತಿಂಗಳಲ್ಲಿ ಕಲ್ಕೆರೆಯಲ್ಲಿ 28 ವರ್ಷದೊಂದು ಹುಡುಗಿ ಜೊತೆ ರೇಪ್ ಅಂಡ್ ಮರ್ಡರ್ ಆಗಿದೆ. ಅವಳದು ರೇಪ್ ಅಂಡ್ ಮರ್ಡರ್ ಆಗಿದೆ. ಸೊ ಎಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ನ ಸೆಟಪ್ ಮಾಡ್ತೀನಿ ಅಂದವರು ಎಲ್ಲಿ ಸೆಟಪ್ ಮಾಡಿದ್ರು?
ಸೇಫ್ಟಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು 1300 ಕೋಟಿ ಸ್ಯಾಂಕ್ಷನ್ ಫಂಡ್ ತಗೊಂಡು ಎಲ್ಲಿ ಸೇಫ್ಟಿ ಕೊಟ್ಟಿದ್ದಾರೆ, ಏನ್ ಸೇಫ್ಟಿ ಕೊಟ್ಟಿದ್ದಾರೆ? ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆನೆ ನಿಮ್ಗೆ ಈ ಮ್ಯಾಟರ್ ಒಂದು ಗೊತ್ತಿರ್ಲಿ, ನೀವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳಿ. ಈಗಲೇ ಹೋಗ್ಬಿಟ್ಟು ಒಂದ್ 5 ನಿಮಿಷ ಟೈಮ್ ತೆಗ್ದ್ಬಿಟ್ಟು ಗೂಗಲ್ ಅಲ್ಲಿ ಹುಡುಕಿ ನಿರ್ಭಯ ಫಂಡ್ ಅಂದ್ರೆ ಏನು, ನಿರ್ಭಯ ಫಂಡ್ ಏನೇನು ಪ್ರಿವೆಂಟಿವ್ ಲೈಕ್ ವುಮೆನ್ ಸೇಫ್ಟಿಗೆ ಏನೇನ್ ಪ್ರಿಕಾಷನ್ಸ್ ನ ತಗೋಬೇಕು ಅಂತ ಹೇಳುತ್ತೆ. ಎಷ್ಟು ಕೋಟಿ ದುಡ್ಡು ಬಂದಿದೆ ಸರ್ಕಾರಕ್ಕೆ, ಸರ್ಕಾರ ಅದನ್ನ ಹೆಂಗೆಲ್ಲ ಯುಟಿಲೈಸ್ ಮಾಡಿದೆಯೋ ಇಲ್ವೋ, ನನ್ ಮಗ ಕರಪ್ಷನ್ ಮಾಡಿದಾನೆ, ಎಲ್ಲ ಒಂದು 5 ನಿಮಿಷ ಟೈಮ್ ತೆಗೆದು ನೀವು ಇಂಟರ್ನೆಟ್ ಅಲ್ಲಿ ಹೋಗಿ ಹುಡುಕಿದ್ರೆ ಪ್ರತಿ ಒಂದು ಬರುತ್ತೆ. ಇದು ಎಲ್ಲ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಯಾಕೆ ಈ ಒಂದು ಡಿಸ್ಕಷನ್ ಶುರು ನಾವು ಮಾಡ್ತಾ ಇದೀವಿ, ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ನೀವು ನಮ್ಮ ಜಯಂತಿಯವರು, ಮುರಳಿಯವರು, ಕೂಡ್ಲಾರಂಪೇಜ್ ಅವರು, ನಮ್ಮ ಎಂಟೈರ್ ಸೌಜನ್ಯ ಟೀಮ್ ಏನಿದೆ, ಬಿಡದಿ ಸಮೀಪ ಬದ್ದಾರಪುರದಲ್ಲಿ ಆ ಪಾಪ ಮೂಕ ಬಾಲಕಿಯ ಬರ್ಬರ ಕೊಲೆ ಏನಾಗಿದೆ ಅದ್ರ ಬಗ್ಗೆ ಅಲ್ಲಿ ನಾವು ಕೂಡ ಹೋಗಿದ್ವಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ. ಆದ್ರೆ ಪ್ರಿಕಾಷನ್ ಎಲ್ಲ ಸುಮಾರು ಜನ ಕೇಳ್ತಾರೆ, ಸಮೀರ್ ನೀವು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ, ಇಲ್ಲಿ ಅತ್ಯಾಚಾರ ಆಯ್ತು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅದು ನೋಡಿ, ಇಲ್ಲಿ ಪ್ರಿವೆಂಟಿವ್ ಮೇಜರ್ ಅನ್ನು ಆಗದೆ ಇರುವಂಗೆ ತಡೆಯುವುದು ಬಹಳ ಮುಖ್ಯ. ಅದಾದ್ಮೇಲೆ ಮಾತಾಡೋದು ಅದರಲ್ಲಿ ಏನು ಅರ್ಥ ಇರೋದಿಲ್ಲ. ಮಾತಾಡೋದು ಅಂತ ಹೇಳಿದ್ರೆ ಮಾತಾಡಕ್ಕೆ ಘಟನೆ ನಡೆದ ನಂತರ. ಅಂದ್ರೆ ನಾನೇನ್ ಕೇಳ್ತಾ ಇದ್ದೀನಿ, ಹಂಗ್ ಕೇಳೋರು ನಮ್ಗೆ, ನೀವು ಅಲ್ಲಿ ಯಾಕೆ ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ, ನೇಹಾ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? ನೇಹಾ ಪ್ರಕರಣದ ಬಗ್ಗೆನೂ ಒಂದು ಒಳ್ಳೆ ಇಂಪಾರ್ಟೆಂಟ್ ಇನ್ಪುಟ್ಸ್ ಇದೆ, ಅದು ಹೇಳ್ಬೇಕು. ಅಂದ್ರೆ ಘಟನೆ ಆದ ಮೇಲೆ ಮಾತಾಡೋದಕ್ಕೆ ನಾವು ಪ್ರೇಕ್ಷಕರ ಅಲ್ಲ, ಸುಮ್ಮನೆ ವಿ ಆರ್ ನಾಟ್ ಸ್ಪೆಕ್ಟೇಟರ್ಸ್, ಅಥವಾ ಇದೇನೋ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ತರ ಘಟನೆಗಳು ಆಗಬಾರದು ಅಂತ ಹೇಳಿ ಪ್ರಿಕಾಷನ್ಸ್ ತಗೋಬೇಕು. ಆ ಘಟನೆಗಳಿಗೆ ಸಂಪೂರ್ಣವಾಗಿ ನಾವು ಕಡಿವಾಣ ಹಾಕ್ಬೇಕು. ಈಗ ನಾವು ಎಷ್ಟೋ ಇದರಲ್ಲಿ ನಾವು ನೋಡಿ, ವೆಸ್ಟರ್ನ್ ಕಂಟ್ರಿಯಲ್ಲಿ ಹಂಗಿದೆ, ದುಬೈನಲ್ಲಿ ಹಂಗಿದೆ. ದುಬೈನಲ್ಲಿ ಈ ತರಹದ ಅತ್ಯಾಚಾರ ಪ್ರಕರಣಗಳನ್ನ ನೀವು ನೆನೆಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಿಕಾಷನರಿ ಮೇಜರು, ಆ ನಂತರ ಘಟನೆ ಆದ ನಂತರ ಆ ಅತ್ಯಾಚಾರಿಗಳಿಗೆ ಅಥವಾ ಅಫೆಂಡರ್ಗಳಿಗೆ ಸುಮ್ಮನೆ ಬಿಡೋದಿಲ್ಲ, ಅತ್ಯಂತ ಕಠಿಣ ಶಿಕ್ಷೆ ತುರ್ತುವಾಗಿ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ತತ್ಕಾಲದಲ್ಲಿ ನ್ಯಾಯ ಸಿಗ್ತದೆ. ಇವತ್ತು ನಮ್ಗೆ ತತ್ಕಾಲದಲ್ಲಿ ಎಲ್ಲ ಸಿಗುತ್ತೆ. ತತ್ಕಾಲದಲ್ಲಿ ಟಿಕೆಟ್ ಸಿಗ್ತದೆ, ತತ್ಕಾಲದಲ್ಲಿ ಉಪ್ಪಿಟ್ಟು ಸಿಗ್ತದೆ, ತತ್ಕಾಲದಲ್ಲಿ ಇಡ್ಲಿ ಸಿಗ್ತದೆ, ಮ್ಯಾಗಿ ಸಿಗ್ತದೆ, ತತ್ಕಾಲದಲ್ಲಿ ಎಲ್ಲ ಸಿಗ್ತದೆ. ತತ್ಕಾಲದಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಯಾವಾಗ ನಮಗೆ ಈ ವಿಕ್ಟಿಮ್ಸ್ ಗಳಿಗೆ ನ್ಯಾಯ ಸಿಗುತ್ತೋ, ಆ ಪರಿವಾರಕ್ಕೆ ನ್ಯಾಯ ಸಿಗುತ್ತೋ, ಅವಾಗ ಮಾತ್ರ ಒಂದು ಪ್ರಿವೆಂಟ್ ಆಗುತ್ತೆ. ಮತ್ತೆ ಈ ಸರ್ವೇಲೆನ್ಸ್ ಸಿಸ್ಟಮ್ ಏನಿದೆಯಲ್ಲ, ಇವತ್ತಿನ ಪ್ರಕರಣದಲ್ಲಿ ಏನು ನಾವು ಬಿಡದಿಯಲ್ಲಿ ಆ ಮೂಕ ಬಾಲಕಿ ನೋಡಿದ್ವಿ, ಸಿಸಿ ಕ್ಯಾಮೆರಾ ಹೋಗ್ಲಿ ಸಮೀರ್, ನೀವು ನೋಡಿರ್ಬೇಕಲ್ಲಿ ಒಂದು ಬೀದಿ ದೀಪನೂ ಇಲ್ಲ. 5,000 ರೂಪಾಯಿದ್ದು ಸಿಸಿ ಕ್ಯಾಮೆರಾ ಅಲ್ಲ, 50 ರೂಪಾಯಿದೊಂದು ಲೈಟ್ ಬಲ್ಬ್ ಕೂಡ ಹಾಕುವಂತ ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್ ಆ ಗ್ರಾಮದಲ್ಲಿ ಇಲ್ಲ. ಅಂಡ್ ಟ್ರಾನ್ಸ್ಪೋರ್ಟೇಶನ್ ಕೂಡ ಇಲ್ಲ. ಆ ಒಂದು ಊರಿಗೆ ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್ ಕೂಡ ಇಲ್ಲ. ಅಲ್ಲಿ ಮಕ್ಕಳು ಇದೇ ವರ್ಷ SSLC ಎಕ್ಸಾಮ್ಸ್ ಬರೆಯೋದಿರುತ್ತೆ, ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲದೆ 35 ಜನ ಮಕ್ಕಳು SSLC ಎಕ್ಸಾಮ್ನೇ ಬರೆಯಲ್ಲ. ಎಕ್ಸಾಕ್ಟ್ಲಿ, ಇದನ್ನ ಗಮನದಲ್ಲಿ ತಗೋಬೇಕು ಸರ್ಕಾರ. ಇದನ್ನ ಹೇಳ್ತಾರಲ್ಲ ಬೇರೆ ಬೇರೆ, ಅಂಡ್ ಅದೆಲ್ಲೋ ಕಾರ್ಡ್ ಎಷ್ಟು ಜನ ಅಂತ ರಿಪೀಟ್ ಮಾಡಿ, ಇನ್ನೊಂದ್ಸರಿ ರಿಪೀಟ್ ಮಾಡಿ. 35 ಜನ ಮಕ್ಕಳು, ಆ ಊರು ಭದ್ರಾಪುರ ಅಂತ ಏನಿದೆಯಲ್ಲ, 35 ಜನ ಮಕ್ಕಳು ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲದೆ SSLC ಎಕ್ಸಾಮ್ನೇ ಬರ್ದಿಲ್ಲ. ಅಂಡ್ ಅದೆಲ್ಲೋ ಆ ಊರು ಎಲ್ಲೋ ಕಾಡ್ ಒಳಗಡೆ ಎಲ್ಲೂ ಇಲ್ಲ. ಬೆಂಗಳೂರಿಂದ ಕೇವಲ ಏನೊಂದು 5-10 ಕಿಲೋಮೀಟರ್ ದೂರ ಇರ್ಬೋದು ಅಷ್ಟೇ. ಬೆಂಗಳೂರು ಒಳಗಡೆನೆ ಬರುತ್ತದು, ಸಿಟಿಯಲ್ಲೇನೆ, ಬೆಂಗಳೂರಿನಲ್ಲೇನೆ. ನಮ್ ರಾಜಧಾನಿ ಬೆಂಗಳೂರಲ್ಲೇನೆ ಒಂದು ಏರಿಯಾದ ಈ ತರ ಒಂದು ಕಂಡೀಷನ್ ಇದೆ ಅಂತಂದ್ರೆ, ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಒಂದು ಚಿಕ್ಕ ಹಳ್ಳಿದು ಯಾವ ತರ ಕಂಡೀಷನ್ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಪೂರ್ತಿ ಸುತ್ತಲೂ ದೊಡ್ಡ ದೊಡ್ಡ ಹೈ ಎಲಿವೇಟೆಡ್ ಅಪಾರ್ಟ್ಮೆಂಟ್ಸ್ ಇದೆ, ನಡುವೆ ಇದೆ. ಮತ್ತ ಹಕ್ಕಿ ಪಿಕ್ಕಿ ಜನಾಂಗ ಪಾಪ ಎಷ್ಟು ಮುಗ್ಧರಿದ್ದಾರೆ. ಅವರು ಏನ್ ಮಾಡಿದ್ದಾರೆ, ಆ ಇಡೀ ಸಮಾಜ, ಇಡೀ ನೋಡಿ, ಅದೊಂದು ಟ್ರೈಬಲ್ ಕಮ್ಯುನಿಟಿ. ಅದು ಟ್ರೈಬಲ್ ಕಮ್ಯುನಿಟಿಯಿಂದ ಯಾವ ರೀತಿ ಪಿಕ್ಚರೈಸ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ, ಅದು ಕಳ್ತನ ಮಾಡ್ತಾರೆ, ಅದು ಮಾಡ್ತಾರೆ. ಇದು ಆಕ್ಚುಲಿ ಅದಲ್ಲ, ತುಂಬಾ ಪರಿಶ್ರಮ ವಹಿಸಿ ದುಡಿತಕ್ಕಂತಹ ಒಂದು ಟ್ರೈಬಲ್ ಕಮ್ಯುನಿಟಿ. ಆದ್ರೆ ಆ ಒಂದು ಕಮ್ಯುನಿಟಿಗೆ ಎಷ್ಟೋ ಜನ ಹೆಣ್ಮಕ್ಳು ಪಾಪ ರಾತ್ರಿವರೆಗೂ ದುಡಿತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿತಾರೆ, ಗಂಡ್ಮಕ್ಳು ಕೂಡ ದುಡಿತಾರೆ. ಆದ್ರೆ ಅಲ್ಲಿ ಇವತ್ತು ನಾವು ಕೇಳಿದ್ರೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, 35 ಜನ ಮಕ್ಕಳು SSLC ಎಕ್ಸಾಮ್ ಅನ್ನೇ ಬರೆದಿಲ್ಲ, ಡ್ಯೂ ಟು ಬ್ಯಾಡ್ ಟ್ರಾನ್ಸ್ಪೋರ್ಟೇಶನ್ ಅಂಡ್ ವೆರಿ ಬ್ಯಾಡ್ ಎಜುಕೇಶನ್ ಕಂಡೀಷನ್. ನೋಡಿ, ನಾನು ಹೇಳೋದೇನು ಅಂತಂದ್ರೆ, ನಾನು ಕಿರಿಸ್ ಸರ್ ನಾವಿಬ್ರು ಹೇಳೋದೇನು ಅಂತಂದ್ರೆ,
ನಿರ್ಭಯ ಫಂಡ್ ಅನ್ನೋದು ಏನಿದೆಯೋ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್. ಈ ನಿರ್ಭಯ ಫಂಡ್ ನ ನಮ್ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡ್ತಾ ಇಲ್ಲ. ಪ್ರಾಪರ್ ಆಗಿ ಏನಾದ್ರೂ ನಿರ್ಭಯ ಫಂಡ್ ಇಂದ ಬರ್ತಾ ಇರುವಂತಹ ಒಂದೊಂದು ರೂಪಾಯಿನೂ ಕೂಡ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡಿದ್ರು ಅಂದ್ರೆ 99% ಹುಡುಗಿರ ಜೊತೆ ಏನ್ ಅನ್ಯಾಯ ಆಗುತ್ತೋ ಅದನ್ನ ಮುಂಚೆನೆ ತಡೆದ್ಬಿಡ್ಬೋದು. ಎಷ್ಟೋ ಜನ ವುಮೆನ್ಸ್ ನ ಜೀವನ ಕಾಪಾಡ್ಬಿಡ್ಬೋದು. ಒಂದು ವುಮೆನ್ ಹೆಲ್ತ್ ಡೆಸ್ಕ್ ಅಂತ ಏನಾದ್ರು ಸೆಟಪ್ ಆಗ್ಬಿಟ್ರೆ ಎಷ್ಟೋ ಜನರಿಗೆ ಬೇಗ ಕ್ವಿಕ್ ರಿಯಾಕ್ಷನ್, ಕ್ವಿಕ್ ಹೆಲ್ಪ್ ಸಿಕ್ಬಿಡುತ್ತೆ.